ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ಕುಡಿಯೋ ಚಟದಿಂದ ಅವಳಿಗೆ ಟೆನ್ಷನ್ BP ಕೊಟ್ಟು ನೆಮ್ಮದಿನೇ ಇಲ್ದಿರೋ ಹಾಗೆ ಮಾಡಬೇಡ. ಹೊಟ್ಟೆಲಿರೋ ಮಗುಗೆ ಅಪಾಯ. ಸರಿ ಮೇಡಮ್, ನಾಳೆಯಿಂದ ಕುಡಿಯೋದಿಲ್ಲ. ಮತ್ತೆ ಇವತ್ತು ನೀವು ಕೆಲಸ ಕೊಟ್ಟಿರೋ ಖುಷಿಲಿ ಕೊನೆ ಸಲ ಒಂದು ಕ್ವಾರ್ಟರ್ ಕುಡಿತೀನಿ ಮೇಡಮ್. ಒಂದ್ ಕೆಲಸ ಮಾಡು, ಒಂದ್ ಫುಲ್ ಬಾಟಲ್ ಕುಡ್ದು ಲಾರಿ ಕೆಳಗ್ ಬೀಳು, ಶನಿ ತೊಲಗುತ್ತೆ. ಸಾರಿ ಮೇಡಮ್. ಹಾಗೆ ಬುದ್ಧಿ ಹೇಳಿ ಮೇಡಮ್. ನೋಡು, ಇನ್ಮುಂದೆ ನೀನು ನಿನ್ ಗಂಡನ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದ್ ಬಿಟ್ಟು ಸಮಾಧಾನದಿಂದ ಇದ್ದು ಆರೋಗ್ಯವಾಗಿರು. ಹಾಸ್ಪಿಟಲ್ ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ನಿನಗೆ ಪೂರ್ತಿ ತಿಂಗಳು ಚೆಕಪ್ ಮಾಡಿಸ್ತೀನಿ. ನಿನಗೆ ಬೇಕಾಗಿರೋ ಫುಡ್ ಸೌಕರ್ಯ ಎಲ್ಲ ನಾನೇ ಕೊಡ್ತೀನಿ. ಹುಷಾರಾಗಿ ಕೆಲಸ ಮಾಡಿಕೊಂಡು ಶಿಸ್ತಲ್ಲಿರಿ. ಮೇಡಮ್, ನಾವು ಯಾರು ಅಂತಲೂ ನಿಮಗೆ ಗೊತ್ತಿಲ್ಲ. ಮನೆಗೆ ಕರೆದು ಇರಕ್ಕೆ ಜಾಗ ಕೊಟ್ಟು ಉದ್ಯೋಗ ಕೂಡ ಕೊಡ್ತಾ ಇದ್ದೀರಾ. ಅಲ್ಲದೆ ಜಾಸ್ತಿ ಖರ್ಚು ಮಾಡಿ ನನ್ನ ಆಸ್ಪತ್ರೆ ಕೂಡ ತೋರಿಸ್ತೀನಿ ಅಂತ ಇದ್ದೀರಾ. ನಿಮ್ಮ ಋಣ ಹೇಗೆ ತೀರಿಸ್ಲಿ ಮೇಡಮ್? ಫೀಲ್ ಆಗಬೇಡ ಪೂರ್ಣ, ನೀನು ಋಣ ತೀರಿಸೋ ದಿನ ಕೂಡ ಬರುತ್ತೆ. ಅದೇ ನಮ್ಮ ಭಾಗ್ಯ ಮೇಡಮ್. ಸರಿ, ಹುಷಾರಾಗಿರಿ, ಹೊರಡಿ. ಸರಿ ಮೇಡಮ್. ಇವ್ರು ಯಾರು ಮೇಡಮ್? ಗಂಡ ಹೆಂಡ್ತಿ, ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಏನು ಉಪಯೋಗ ಇಲ್ಲದೆ ನೀವು ಯಾರಿಗೂ ಕೆಲಸ ಕೊಡಲ್ವೇ? ಅಂದ್ರೆ ನಿನ್ ಮಾತಿನ ಅರ್ಥ ಸ್ವಲ್ಪ ಕೂಡ ದಯೆ ಕರುಣೆ ಇಲ್ದಿರೋ ಸ್ವಾರ್ಥಿ ಅಂತನಾ? ಅಯ್ಯೋ, ಸ್ವಾರ್ಥದ ಬಗ್ಗೆ ನೀವು ನಾನು ಚೂರು ಮಾತಾಡಬಾರ್ದು ಮೇಡಮ್. ನಮ್ ಡಿಕ್ಷನರಿಲಿ ಸ್ವಾರ್ಥ ಅನ್ನೋ ಪದ ಫಸ್ಟ್ ಪೇಜಲ್ಲೇ ಇರುತ್ತೆ. ಏನು? ಅದೇ ಮೇಡಮ್, ಡಿಕ್ಷನರಿಲಿ ಬಿಟ್ರೆ ಅಂದ್ರೆ ನಮ್ಮ ಬ್ಲಡ್ಡಲ್ಲಿ ಇರಲ್ಲ. ಅದೇ ಕನ್ಫ್ಯೂಸ್, ಅದೇ ಅಷ್ಟೇ. ಅದನ್ನ ಬಿಡಿ ಮೇಡಮ್, ಇವರಿಂದ ಉಪಯೋಗ ಏನು? ಅದು ನನ್ನ ರಿವೆಂಜ್ ಅಲ್ಲಿ ಫ್ಯೂಚರ್ ಪ್ಲಾನ್. ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ. ಹಾಗಂತೀರಾ ಮೇಡಮ್? ಓಕೆ ಮೇಡಮ್. ಸರಿ, ಈಗ ನನ್ನನ್ನು ಯಾಕೆ ಕರೆದಿದ್ದು? ಶ್ಯಾಮ ಇನ್ಫಾರ್ಮೇಶನ್ಗೋಸ್ಕರ. ಶ್ಯಾಮ ವಯಸ್ಸು 25, ಹೈಟು 5 ಅಡಿ 3 ಇಂಚು. ಅವಳ ಗಂಡನ ಹೆಸರು ಸಾಕ್ ನಿಲ್ಸು. ಅದಲ್ಲ, ಶ್ಯಾಮ ಯಾವ ಹಾಸ್ಪಿಟಲಲ್ಲಿ ಯಾವ ಗೈನಕಾಲಜಿಸ್ಟ್ ಹತ್ರ ಚೆಕಪ್ ಮಾಡಿಸ್ಕೊತಿದ್ದಾಳೋ ನನ್ಗೆಲ್ಲ ಡೀಟೇಲ್ಸ್ ಬೇಕು. ಅದೆಲ್ಲ ಯಾಕೆ ಮೇಡಮ್? ಅರ್ಥ ಆಯ್ತು ಮೇಡಮ್. ಫ್ಯೂಚರ್ ಪ್ಲಾನ್ ಅಂದಿದ್ರಲ್ವಾ? ಹೇಳ್ತೀನಿ. ಬರ್ತೀನಿ ಮೇಡಮ್. ಅಯ್ಯೋ ಕಳ್ಳಿ, ಇಲ್ಲಿದ್ಯಾ? ನಿನಗೋಸ್ಕರ ಮನೆ ಎಲ್ಲ ಹುಡುಕ್ತಿದ್ದೆ. ಯಾಕೆ? ಯಾಕೆ ಅಂದ್ರೆ ನಿನಗೋಸ್ಕರ ಇದನ್ನ ತಗೋ, ಈ ಆಪಲ್ ತಿನ್ನು. ನಂಗೆ ಬೇಡ, ಅದು ನನಗೆ ತಿನ್ಬೇಕು ಅಂತ ಅನ್ಸ್ತಿಲ್ಲ. ಹಾಗಂದ್ರೆ ಹೇಗೆ ಶ್ಯಾಮ? ಡಾಕ್ಟರ್ ಆಲ್ರೆಡಿ ನಿಂಗೆ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದ್ರು. ಇದನ್ನ ತಿಂದ್ರೆ ನೀನು ಆರೋಗ್ಯವಾಗಿರ್ತೀಯ. ನನಗೆ ಬೇಡ. ನನಗೆ ಹುಣಸೆಕಾಯಿ, ನಿಂಬೆಕಾಯಿ, ಇಲ್ಲಿ ಈ ಮಾವಿನಕಾಯಿ ತಿನ್ಬೇಕು ಅಂತ ಅನ್ಸ್ತಿದೆ. 4 ಕೊಡ್ತೀನಿ. ನೀನಿವಾಗ ಇದನ್ನೇ ತಿನ್ಬೇಕು, ಮಾವಿನಕಾಯಿ ನಿಂಬೆಕಾಯಿ ಅಲ್ಲ. ನಾನು ಪ್ರೆಗ್ನೆಂಟ್ ಆದಾಗಿಂದ ಇದೇ ತಿನ್ನು, ಅದೇ ತಿನ್ನು, ಇದು ತಿನ್ಬಾರ್ದು, ಅದು ತಿನ್ಬಾರ್ದು ಅಂತ ರೆಸ್ಟ್ರಿಕ್ಷನ್ಸ್ ಮಾಡ್ತಿದ್ದೀರಾ. ಮೊದಲೇ ಚೆನ್ನಾಗಿತ್ತು. ನೀವ್ ನಾನು ಏನ್ ಕೇಳಿದ್ರು ಪ್ರತಿಯೊಂದು ತಂದ್ಕೊಡ್ತಿದ್ರಿ. ಸರಿ, ಇವಾಗ ನಿಂಗೆ ಏನ್ ಬೇಕು ಕೇಳು, ತಂದ್ಕೊಡ್ತೀನಿ. ನಿಜನಾ? ನಿಜವಾಗ್ಲೂ ಹೇಳ್ತಿದ್ದೀನಿ. ಹಾಗಾದ್ರೆ ನನ್ಗೆ ಪಾನಿಪುರಿ, ಹನಿ ಕೇಕ್, ಸಮೋಸ, ಮೆಣಸಿನ್ಕಾಯಿ ಬಜ್ಜಿ,
ಇನ್ನು ನೆನ್ಪಾದ್ಮೇಲೆ ಹೇಳ್ತೀನಿ. ಸರಿ, ಅದೆಲ್ಲ ತಂದ್ಕೊಡ್ತೀನಿ, ಬಟ್ ಆನ್ ಒನ್ ಕಂಡೀಷನ್. ಏನದು? ಫಸ್ಟ್ ನೀನು ಈ ಆಪಲ್ ತಿನ್ಬೇಕು. ನನಗ್ ಬೇಡ ರೀ, ಅದನ್ ತಿಂದು ತಿಂದು ಸಾಕಾಗಿದೆ. ಸರಿ, ನಾವಿಬ್ರು ಒಂದು ಆಟ ಆಡೋಣವಾ? ಏನ್ ಆಟ? ಏನ್ ಆಟ ಅಂದ್ರೆ, ನೀನು ನನಗೊಂದು ಮುತ್ತು ಕೊಡ್ತೀಯಂತೆ, ನಾನು ನಿನಗೆ ಈ ಆಪಲ್ ಚೂರು ಕೊಡ್ತೀನಿ. ಮುತ್ತು ಕೊಡ್ತೀಯಾ? ಮತ್ತೆ ಮುತ್ತು ಕೊಟ್ಬಿಡು. ಶ್ಯಾಮಾ, ಅದ್ಕೆ ಬನ್ನಿ. ಅದ್ಕೆ ಚೆನ್ನಾಗಿದ್ಯಾ? ತಗೋ. ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಂಗೇನು, ಆರಾಮಾಗೇ ಇದ್ದೀನಿ. ಒಂದ್ಸಲ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಶ್ಯಾಮನ್ನ ನೋಡಕ್ಕೆ ಅಂತ ಬಂದ್ಯಾ ವನಜಾಕ್ಷಿ? ಹೌದು ದೊಡ್ಡಮ್ಮ, ತುಂಬಾ ದಿನ ನಮ್ಮನೇಲೇ ಇದ್ರಲ್ಲ, ಒಂದೇ ಸಲ ಆ ಮನೆ ಖಾಲಿ ಮಾಡಿ ಇಲ್ಲಿ ಬಂದ್ಬಿಟ್ರಿ. ಇಷ್ಟು ದಿನ ಶ್ಯಾಮ ಪಕ್ಕದಲ್ಲೇ ಇದ್ಲು, ತುಂಬಾ ಅಭ್ಯಾಸ ಆಗಿತ್ತು. ಈಗ ಇಲ್ದೇ ಇರೋದಕ್ಕೆ ಬೇಜಾರಾಗತ್ತೆ. ಅಲ್ದೆ ಬಸ್ರಿ ಬೇರೆ ಈಗ, ಅದಕ್ಕೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ನಮಗ್ ಪರಿಚಯ ಆಗಿದ್ದು ನಮ್ಮ ಅದೃಷ್ಟ. ಈ ಮನೆ ಮಗಳ ಹಾಗೆ ಕಷ್ಟ ಸುಖದಲ್ಲೂ ನಮ್ ಜೊತೆಲೇ ಇದೆಯಾ. ತುಂಬಾ ಥ್ಯಾಂಕ್ಸ್ ಅಮ್ಮ. ಪರವಾಗಿಲ್ಲ ದೊಡ್ಡಮ್ಮ, ನಂಗೆ ಮಾತ್ರ ಹತ್ರದವರು ಅಂತ ಯಾರಿದ್ದಾರೆ ಇಲ್ಲಿ ಹೇಳಿ, ನಿಮ್ಮನ್ ಬಿಟ್ಟು. ಅದ್ಕೆ ಮಕ್ಳು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಶ್ಯಾಮ. ಅವರು ನನ್ನ ಜೊತೆ ಬರ್ತೀನಿ ಅಂತ ಒಂದೇ ಹಠ. ಸಂಡೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸ್ಕೂಲಿಗೆ ಕಳ್ಸಿದೀನಿ. ಅಕ್ಕ, ಮಕ್ಕಳನ್ನ ಕೂಡ ಕರ್ಕೊಂಡ್ಬರ್ಬೇಕಿತ್ತು. ಮುಂದಿನ ಸಲ ಕರ್ಕೊಂಡು ಬರ್ತೀನಿ ಅಖಿಲ್, ಇವಾಗ ಆಗ್ಲಿಲ್ಲ ಅಷ್ಟೇ. ಹಲೋ, ಹಾ, ನೀವು ಮಾತಾಡ್ತಾ ಇರಿ, ಇವಾಗಲೇ ಬರ್ತೀನಿ. ಹಲೋ, ಯಾ ಹಾ, ಶ್ರೀನಿವಾಸ್. ಅಮ್ಮ ವನಜಾಕ್ಷಿ, ಕಾಫಿ ತಗೊಂಡ್ ಬರ್ತೀನಿ, ಕೂತ್ಕೋ. ಕೂತ್ಕೊಳ್ಳಿ ಅದ್ಕೆ. ಬಾಬಾ, ನೀನು ಕೂತ್ಕೋ. ಶ್ಯಾಮ ಮೆಡಿಕಲ್ ಚೆಕಪ್ ಮಾಡಿಸಿರೋ ಪೇಪರ್ಸ್ ಎಲ್ಲಿಟ್ಟಿರ್ತಾರೆ? ಇಷ್ಟು ದೊಡ್ಡ ಮನೇಲಿ ಎಲ್ಲಿ ಅಂತ ಹುಡ್ಕೋದು? ಏನದ್ಕೆ ಮನೇನ್ ಹಾಗೆ ನೋಡ್ತಿದ್ದೀರಾ? ಅವತ್ತು ಗೃಹ ಪ್ರವೇಶದ ದಿನ ಸರಿಯಾಗಿ ನೋಡ್ಲಿಲ್ಲ. ಅದ್ರಲ್ಲೇನಿದೆ ಅದ್ಕೆ, ಒಂದ್ಸಲ ಹೋಗಿ ನೋಡ್ಕೊಂಡ್ ಬನ್ನಿ. ಹಾ, ಅದು ಯಾರ ರೂಮ್ ಶ್ಯಾಮ? ಅದು ನಮ್ ರೂಮ್. ನೋಡಿ, ಪರವಾಗಿಲ್ಲ. ಅದ್ಕೆ ಶ್ಯಾಮ, ಈ ಕಬೋರ್ಡ್ ಪ್ಲೈವುಡ್ಸ್ ಎಲ್ಲ ಯಾವ್ದ್ರದ್ದು? ತುಂಬಾ ಗಟ್ಟಿಯಾಗಿದೆ. ಟೀಕ್ ಅನ್ಸುತ್ತೆ ಅದ್ಕೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಆಹಾ, ನಿಮ್ ರೂಮ್ ತುಂಬಾ ಚೆನ್ನಾಗಿದೆ ಶ್ಯಾಮ. ಒಂದ್ ನಿಮಿಷ ಅದ್ಕೆ. ಹಾ,
ಈ ಹಾಸ್ಪಿಟಲ್ ಪೇಪರ್ಸ್ ಎಲ್ಲಿದ್ಯೋ ಸಿಗಪ್ಪ, ನಿನ್ನ ಕೈ ಮುಗಿತೀನಿ. ಅದ್ಕೆ ಏನಿದು ಕೆಳಕ್ ಕೂತಿದ್ದೀರಾ? ಕೂರೋದಲ್ಲ ಶ್ಯಾಮ, ಫ್ಲೋರ್ ನೋಡ್ತಿದ್ದೆ. ತುಂಬಾ ಚೆನ್ನಾಗಿದೆ ಈ ಫ್ಲೋರು. ಇದು ಕಲ್ಲಿಂದ ಅಥವಾ ಗ್ರಾನೈಟಾ? ಗ್ರಾನೈಟ್. ನಾನು ಕೂಡ ಅದೇ ಅನ್ಕೊಂಡೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮನೆ ಚೆನ್ನಾಗಿದೆ, ನಿಮ್ ರೂಮು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಶ್ಯಾಮ, ನನಗೆ ತುಂಬಾ ಇಷ್ಟ ಆಯ್ತು. ಕಾಫಿ ತಗೊಮ್ಮ. ಹೌದು, ಕೇಳೋದ್ ಮರ್ತಿದ್ದೆ ಶ್ಯಾಮ, ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊತಾ ಇದ್ಯಾ? ಮಾಡ್ಸಿದೀನಿ ಅದಕ್ಕೆ, ಎಲ್ಲ ಸರಿಯಾಗಿದೆ ಅಂದ್ರು. ಯಾವ ಹಾಸ್ಪಿಟಲ್ಲು? ಶ್ರೀ ಸಾಯಿ ಮದರ್ಸ್ ಹಾಸ್ಪಿಟಲ್. ಹೌದಾ? ಆ ಹಾಸ್ಪಿಟಲಲ್ಲಿ ನಿನ್ನ ಹಾಗೆ ಪ್ರೆಗ್ನೆಂಟ್ ಇರೋರನ್ನ ನೋಡೋ ಡಾಕ್ಟರು ಅವ್ರ ಹೆಸರೇನು ಇತ್ತಮ್ಮ? ಡಾಕ್ಟರ್ ಲಲಿತಾ, ಗೈನಕಾಲಜಿಸ್ಟ್. ಹಾ, ಅವರೇ. ನೀನ್ ಚೆಕಪ್ ಮಾಡಿಸ್ಕೊಳ್ಳೋದು ಆ ಡಾಕ್ಟರ್ ಹತ್ರನಾ? ಅವ್ರ ಹತ್ರನೇ. ತುಂಬಾ ಒಳ್ಳೆ ಡಾಕ್ಟರ್ ಶ್ಯಾಮ. ನನ್ ಚಿಕ್ಕಮ್ಮನ್ ದೊಡ್ಡ ಮಗಳಿಗೂ ಕೂಡ ಅವರೇ ಡೆಲಿವರಿ ಮಾಡಿಸಿದ್ದು. ಹೌದಾ? ಸರಿ ಶ್ಯಾಮ, ನಾನು ಹೊರಡ್ತೀನಿ, ಸ್ವಲ್ಪ ಕೆಲಸ ಇದೆ. ದೊಡ್ಡಮ್ಮ, ಬರ್ತೀನಿ. ಸರಿನಮ್ಮ, ಹುಷಾರು. ಶ್ಯಾಮ, ಈ ಕೆಲ್ಸ ಎಲ್ಲ ನಿನ್ಗೆ ಯಾಕೆ? ನಾನ್ ನೋಡ್ಕೋತೀನಲ್ಲ, ನೀನ್ ಕೂತ್ಕೋ. ಅಯ್ಯೋ ಅತ್ತೆ, ಇದೇನಷ್ಟು ಭಾರ ಇಲ್ಲ ಬಿಡಿ, ಚಿಕ್ಕ ಕೆಲ್ಸ ಅಲ್ವಾ? ಚಿಕ್ಕ ಕೆಲ್ಸ ಆದ್ರೂ ದೊಡ್ಡ ಕೆಲ್ಸ ಆದ್ರೂ ನಾನ್ ನೋಡ್ಕೋತೀನಿ. ನೀನೇನು ಮಾಡೋ ಅವಶ್ಯಕತೆ ಇಲ್ಲ. ಸುಮ್ನೆ ಕುತ್ಕೊಳ್ಳೋಕೆ ಬೋರ್ ಆಗತ್ತೆ ಅತ್ತೆ. ಅಮ್ಮ ಶ್ಯಾಮ, ನಿನಗ್ ಬೋರ್ ಆಗ್ದಾಗೆ ತಗೊಳಮ್ಮ ಭಗವದ್ಗೀತೆ, ರಾಮಾಯಣ ತಗೋ. ಭಕ್ತ ಪ್ರಹ್ಲಾದ ಡಿವಿಡಿಗಳು ಕೂಡ ಇದೆ. ನಿನಗ್ ಬೇಕಾದಾಗೆಲ್ಲ ಪ್ಲೇ ಮಾಡ್ತಾ ಹಾಯಾಗಿ ನೋಡು. ಹುಟ್ಟೋ ಮಗು ಒಳ್ಳೆ ಜ್ಞಾನ ಪಡ್ಕೊಂಡು ಹುಟ್ಟುತ್ತೆ, ಒಳ್ಳೆ ದಾರಿಲಿ ನಡೆದು ಜ್ಞಾನವಂತ ಆಗ್ತಾನೆ. ಸರಿ ಮಾವ. ನೋಡಮ್ಮ ಶ್ಯಾಮ, ನೀನ್ ಈ ಟೈಮಲ್ಲಿ ಕೇಳೋ ಮಾತುಗಳು, ನಿನ್ನ ಆಲೋಚನೆಗಳು ನಿನಗೆ ಹುಟ್ಟೋ ಮಗು ಮೇಲೆ ಪ್ರಭಾವ ಬೀರುತ್ತೆ. ಸಾಧ್ಯ ಆದಷ್ಟು ಯಾವ ಯೋಚನೆನೂ ಮಾಡದೆ ನೆಮ್ಮದಿಯಾಗಿರಮ್ಮ. ಪುರಾಣಗಳು, ಪ್ರವಚನಗಳು ಓದ್ತಾ ಇರಬೇಕು. ಸರಿ. ಶ್ಯಾಮ, ಹಸ್ವಾದ್ರೆ ಹೇಳಮ್ಮ, ನಿನ್ಗಿಷ್ಟ ಆಗಿರೋದನ್ನ ಮಾಡ್ಕೊಡ್ತೀನಿ. ಬೇಡ ಅತ್ತೆ, ಈಗಷ್ಟೇ ತಿನ್ನಲ್ಲ, ಅಷ್ಟ್ ಬೇಗ ಹಸ್ವಾಗತ್ತಾ? ಜೊತೆಗೆ ಫ್ರೂಟ್ಸ್ ಕೂಡ ತಿಂತಾ ಇದೀನಿ. ಅದೆಲ್ ಸಾಕಾಗತ್ತಮ್ಮ? ನಿನ್ ಹಸು ತೀರಿದ್ರೆ ಸಾಲಲ್ಲ, ಹೊಟ್ಟೆ ಒಳಗೆ ನಿನ್ ಮಗು ಹಸುವು ತೀರ್ಬೇಕು. ಅತ್ತೆ, ನಿಜವಾಗ್ಲೂ ಹಸ್ವಾಗ್ತಿಲ್ಲ. ಶ್ಯಾಮ, ತಗೋ ಈ ಹಾಲ್ ಕುಡಿ. ನೋಡಿ ಅತ್ತೆ, ತಿಂದಿದ್ ಸಾಕಾಗಲ್ಲ ಅಂತ ಅಕ್ಕ ಮತ್ತೆ ಹಾಲ್ ಕೊಡ್ತಿದ್ದಾಳೆ. ಇವತ್ತಿಗೆ ಇದೇ ಲಾಸ್ಟ್. ಇದೊಂದು ಗ್ಲಾಸ್ ಹಾಲ್ ಕುಡಿ ನನ್ಗೋಸ್ಕರ. ಸರಿ ಅಕ್ಕ, ನಿಮ್ಗೋಸ್ಕರ ಕುಡಿತೀನಿ. ವೈದೇಹಿ, ಕೇಸರಿ ಹೂ ಹಾಕಿದ್ಯಾ? ಹಾ, ಹಾಕಿದೀನಿ ಅತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನು, ನನ್ನ ಹೆಂಡತಿಗೆ ನೀವೇ ಸೇವೆ ಮಾಡಿ ನೀವೇ ಎಲ್ಲ ಮಾಡಿಬಿಡ್ತೀರಾ? ನನಗೊಂದು ಅವಕಾಶ ಕೊಡ್ತೀರಾ? ನಾವು ನಿನಗೆ ಅವಕಾಶ ಕೊಡೋದೇನು ಅಖಿಲ್? ನಾವೆಲ್ಲ ಜಸ್ಟ್ ಪಾಸಿಂಗ್ ಕ್ಲೌಡ್ಸ್ ಹಾಗೆ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಆದ್ರೆ ನೀನು ಅವಳು ಗಂಡ ಅಲ್ವಾ, ಯಾವತ್ತೂ ನಿನ್ನ ಹೆಂಡತಿ ಪಕ್ಕನೇ ಇರ್ತೀಯ. ನೀನೇ ನಮ್ಗೆ ಅವಕಾಶ ಕೊಡ್ಬೇಕು. ಇಲ್ಲಿವರೆಗೂ ಕೊಟ್ಟಿದ್ನಲ್ಲ, ಇವಾಗ ನೀವು ಹೋಗಿ. ನಾನು ನನ್ನ ಹೆಂಡತಿ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕು. ಯಾಕೆ? ನಾವಿದ್ರೆ ಮಾತಾಡಲ್ವಾ? ಅಂದ್ರೆ ಎಲ್ಲರ ಮುಂದೆ ಶ್ಯಾಮ್ ಜೊತೆ ಪ್ರೀತಿಯಿಂದ ಮಾತಾಡಕ್ಕೆ ನಂಗೆ ನಾಚಿಕೆ ಆಗತ್ತೆ.
ಹೌದು ನೋಡು, ನಿನ್ನೆ ತಾನೇ ನಿಮ್ಮಿಬ್ರಿಗೂ ಮದುವೆ ಆಗಿದೆ. ಡ್ಯಾಡಿ ಕೋಟಿ, ಮೇಡಮ್. ನಾನ್ ಚೆಕಪ್ ಮಾಡಿಸಿ ಕರ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು. ಆಯ್ತು ಮೇಡಮ್. ಬಾ. ಸಿಸ್ಟರ್, ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ. ಓಕೆ. ನೀವು ಹೋಗಿ. ಎವ್ರಿಥಿಂಗ್ ಈಸ್ ಆಲ್ ರೈಟ್ ಶ್ಯಾಮ ಅವರೇ. ಆದ್ರೆ ಬ್ಲಡ್ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇದೆ. ಮೆಡಿಸನ್ ಜೊತೆಗೆ ಪ್ರೋಟೀನ್ ಪೌಡರ್ ಕೂಡ ಬರ್ಕೊಡ್ತೀನಿ. ಹಾಗೆ ಒಂದು ಟಾನಿಕ್ ಕೂಡ ಬರ್ಕೊಡ್ತೀನಿ. ನಿಮ್ಗೇನಾದ್ರೂ ಜ್ವರ ಕೆಮ್ಮು ಬಂದ್ರೆ ಆಗ ಅದನ್ನ ತಗೊಳ್ಳಿ. ಸರಿ ಡಾಕ್ಟರ್. ಅಖಿಲ್ ಅವರೇ, ಇನ್ಮೇಲೆ ನಿಮ್ ವೈಫ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಕಾಲ್ ನೆಲಕ್ಕಿಡ್ದ ಹಾಗೆ ಹುಷಾರಾಗಿ ನೋಡ್ಕೋತೀನಿ ಮೇಡಮ್. ಕಾಲ್ ನೆಲದ ಮೇಲೆ ಇಡದೆ ಇರೋ ಹಾಗಲ್ಲ. ಬೆಳಗ್ಗೆ ಸಂಜೆ ಸ್ವಲ್ಪ ವಾಕಿಂಗ್ ಮಾಡಿಸಿ, ಚಿಕ್ಕ ಚಿಕ್ಕ ಎಕ್ಸರ್ಸೈಸ್ ಕೂಡ ಮಾಡಿಸಿ. ಆಗ್ಲಿ ಡಾಕ್ಟರ್. ನೋಡಿ ಶ್ಯಾಮ್ ಅವರೇ, ಇನ್ಮೇಲೆ ನೀವು ಯಾವ್ದಂದ್ರೆ ಆ ಫುಡ್ನ ತಿನ್ನೋ ಹಾಗಿಲ್ಲ. ಈಗ ನೀವು ಒಂದ್ ಜೀವ ಅಲ್ಲ, ನಿಮ್ ಹೊಟ್ಟೆಲಿ ಒಂದ್ ಮಗು ಬೆಳೀತಾ ಇದೆ. ಸಡನ್ ಆಗಿ ಶಾಕ್ ಆಗೋದು, ಭಾರ ಎತ್ತೋದೆಲ್ಲ ಮಾಡಬಾರ್ದು. ಜಾಸ್ತಿ ಓಡಾಡಬಾರ್ದು. ಟೈಮಿಗೆ ಸರಿಯಾಗಿ ತಿನ್ಬೇಕು, ಆರಾಮಾಗಿರ್ಬೇಕು. ನಿಮಗ್ ಬೇಜಾರಾದ್ರೆ ಒಳ್ಳೆ ಪುಸ್ತಕಗಳನ್ನ ಓದಿ. ಕಡಿಮೆ ವಾಲ್ಯೂಮ್ ಇಟ್ಕೊಂಡು ಒಳ್ಳೆ ಸಂಗೀತ ಕೇಳಿ, ಚೆನ್ನಾಗಿ ನಿದ್ದೆ ಮಾಡಿ. ಓಕೆ ಡಾಕ್ಟರ್. ನೀವ್ ಹೇಳ್ದ ಹಾಗೇನೆ ನನ್ ಸೊಸೆನ ಹುಷಾರಾಗಿ ಮಗು ತರ ಪ್ರತಿ ಕ್ಷಣ ನಾನ್ ನೋಡ್ಕೋತೀನಿ ಡಾಕ್ಟರ್. ನಿಮ್ಗೆ ಹೇಳೋದೇನಿದೆ ಮೇಡಮ್, ನೀವು ಇದೆಲ್ಲ ನೋಡಿರ್ತೀರ ಅಲ್ವಾ. ನೀವು ಶ್ಯಾಮ ಜೊತೆ ಇದ್ರೆ ಒಬ್ಬ ಡಾಕ್ಟರ್ ಇದ್ದ ಹಾಗೇನೆ. ಮತ್ತೆ 1 ತಿಂಗಳಾದ್ಮೇಲೆ ಚೆಕಪ್ಗೆ ಬನ್ನಿ. ಹಾಗೆ ಆಗ್ಲಿ ಡಾಕ್ಟರ್. ಥ್ಯಾಂಕ್ ಯು. ನೋಡು ಪೂರ್ಣ, ಈ ಮನೇಲಿ ನಾನ್ ಬಿಟ್ರೆ ಯಾರೂ ಇರಲ್ಲ. ಇವತ್ತಿಂದ ಅಡ್ಗೆ ಕೆಲಸ, ಕ್ಲೀನಿಂಗ್ ಎಲ್ಲ ನೀನೇ ನೋಡ್ಕೋಬೇಕು. ಆಯ್ತು ಮೇಡಮ್. ನಿನ್ ಗಂಡ ನನ್ನ ಕಾರ್ ಡ್ರೈವ್ ಮಾಡ್ತಾನೆ. ನಿಮ್ಮಿಬ್ಬರಿಗೂ ಸೇರಿ ಪ್ರತಿ ತಿಂಗಳು ಸಂಬಳ ಕೊಡ್ತೀನಿ. ನೋಡು ಕೋಟಿ, ಇಷ್ಟು ದಿನ ನೀನು ಹೇಗಿದ್ಯೋ ನನಗದು ಬೇಕಾಗಿಲ್ಲ. ಇನ್ಮೇಲಿಂದ ಹುಷಾರಾಗಿರು. ಕುಡಿಯೋ ಅಂತ ಕೆಲಸನೆಲ್ಲ ಮುಂದುವರ್ಸಿದ್ರೆ ಇಲ್ಲಿಂದ ತಕ್ಷಣ ಕಳಿಸ್ಬಿಡ್ತೀನಿ. ಮೊದಲೇ ನಿನ್ನ ಹೆಂಡತಿ ಪ್ರೆಗ್ನೆಂಟ್. ನೀನು ಕುಡಿಯೋ ಚಟದಿಂದ ಅವಳಿಗೆ ಟೆನ್ಷನ್, BP ಕೊಟ್ಟು ನೆಮ್ಮದಿನೇ ಇಲ್ದಿರೋ ಹಾಗೆ ಮಾಡಬೇಡ. ಹೊಟ್ಟೆಲಿರೋ ಮಗುಗೆ ಅಪಾಯ. ಸರಿ ಮೇಡಮ್, ನಾಳೆಯಿಂದ ಕುಡಿಯೋದಿಲ್ಲ. ಮತ್ತೆ ಇವತ್ತು ನೀವು ಕೆಲಸ ಕೊಟ್ಟಿರೋ ಖುಷಿಲಿ ಕೊನೆ ಸಲ 1 ಕ್ವಾರ್ಟರ್ ಕುಡಿತೀನಿ ಮೇಡಮ್. ಒಂದು ಕೆಲಸ ಮಾಡು, 1 ಫುಲ್ ಬಾಟಲ್ ಕುಡ್ದು ಲಾರಿ ಕೆಳಗೆ ಬೀಳು, ಶನಿ ತೊಲಗುತ್ತೆ.